ದಾಂಡೇಲಿಯಲ್ಲಿ ಬಜರಂಗದಳದ ವತಿಯಿಂದ ಹನುಮ ಮಾಲಾಧಾರಣೆ. ಬಜರಂಗದಳದ ಆಶ್ರಯದಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಇಂದು ಶನಿವಾರ ದಾಂಡೇಲಿ ನಗರದ ಜೆಎನ್ ರಸ್ತೆಯಲ್ಲಿರುವ ಶ್ರೀ ಮಾರುತಿ ಮಂದಿರದಲ್ಲಿ ಹನುಮ ಮಾಲಾಧಾರಣೆಯನ್ನು ಮಾಡಲಾಯಿತು. ಬಜರಂಗದಳದ ಜಿಲ್ಲಾ ಸುರಕ್ಷಾ ಪ್ರಮುಖರಾದ ಚಂದ್ರು ಮಾಳಿ, ದಾಂಡೇಲಿ ಸಂಚಾಲಕರಾದ ನಾಗರಾಜ್ ಅನಂತಪುರ, ಸಹ ಸಂಚಾಲಕರಾದ ಲಿಂಗಯ್ಯ ಪೂಜಾರ್, ಪ್ರಮುಖರಾದ ರಾಜೇಶ್ ಗಿರಿ, ರಾಘವೇಂದ್ರ ಪ್ರಭು, ಕಲ್ಯಾಣ್ ಕುಮಾರ್, ಆದಿತ್ಯ, ಶಿವಾನಂದ್, ಯಶವಂತ್ ಚೌಹಾಣ್, ಚೇತನ್ ಮಾದರ್, ಪ್ರತಾಪ್ ಅನಂತಪುರ್, ಮಂಜುನಾಥ್, ಪರಮೇಶ್ವರ್, ಕಿರಣ್ ಮಡಿವಾಳ್, ಪೇದನಾ ಅನಂತಪುರ್ ಮೊದಲಾದವರು ಹನುಮ ಮಾಲಾಧಾರಣೆಯನ್ನು ಮಾಡಿಕೊಂಡಿದ್ದಾರೆ. ಇಂದಿನಿಂದ 21 ದಿನಗಳವರೆಗೆ ಹನುಮ ಮಾಲಾಧಾರಿಗಳು ಕಠಿಣ ವ್ರತಾಚರಣೆಯೊಂದಿಗೆ ಹನುಮನ ಸ್ಮರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಇವತ್ತಿನ ದಿನ ನಮ್ಮ ಬಜರಂಗದಳದ ಕಾರ್ಯಕರ್ತರು 21 ದಿನದ ಹನುಮಾನ್ ಮಾಲಾ ವ್ರತವನ್ನು ಈಗಾಗಲೇ ವ್ರತವನ್ನು ಇವತ್ತಿಂದ ಪ್ರಾರಂಭಿಸಿದ್ದಾರೆ. ಇದೇ ರೀತಿಯಾಗಿ ಇನ್ನೂ ಹಲವಾರು ಜನರು ಇವತ್ತಿನ ದಿನ ಮಾಲೆಯನ್ನು ಧರಿಸೋರಿದ್ದಾರೆ. ಕೆಲ ಮಾಲಾಧಾರಿಗಳು ಕಂಪನಿಗಳ ಕೆಲಸಕ್ಕೆ ಹೋದ ಕಾರಣ ಅವರು ಬರಲಿಕ್ಕೆ ವಿಳಂಬ ಆಗಿದೆ. ಇನ್ನು ಮುಂದೆ 11 ದಿನದ್ದು ಮಾಲಾಧಾರಣ ಇದೆ, 9 ದಿನದ ಮಾಲಾಧಾರಣ ಇದೆ, 5 ದಿನದ ಮಾಲಾಧಾರಣ ಇದೆ, 3 ದಿನದ ಮಾಲಾಧಾರಣ ಇದೆ. ಹೀಗಾಗಿ ನಮ್ಮ ಕಡೆ ಹೆಸರು ಬರೆಸಿದಂಥ ಮಾಲಾಧಾರಿಗಳ ಸಂಖ್ಯೆ 150 ಜನ ನಮ್ಗೆ ಈಗಾಗಲೇ ಮಾಲೆಯನ್ನು ಧರಿಸ್ತೀವಿ ಅಂತೇಳಿ ಹೆಸರನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಕಾರ್ಮಿಕರು ಇರ್ಬೋದು, ನಮ್ಮ ವಿದ್ಯಾರ್ಥಿಗಳು ಇರ್ಬೋದು, ಕೆಲಸ ಮಾಡುವಂಥ ಉದ್ಯೋಗಿಗಳು ಇರ್ಬೋದು. ಹೀಗಾಗಿ ಈ ಮಾಲಾಧಾರಣೆಯನ್ನು ಇವತ್ತಿನ ದಿನ ನಮ್ಮ ದಾಂಡೇಲಿ ಸಂಚಾಲಕರಾದಂಥ ನಾಗರಾಜ್ ಅನಂತಪುರ ಅವರು ಹಾಗೂ ದಾಂಡೇಲಿಯ ಸಂಚಾಲಕರಾದಂಥ ನಮ್ಮ ಲಿಂಗಯ್ಯ ಪೂಜಾರಿ ಅವರು, ನಮ್ಮ ಬಜರಂಗ ದಳದ ಗೋ ಸುರಕ್ಷಾ ಪ್ರಮುಖರಾದಂಥ ನಮ್ಮ ಸತ್ಸಂಗ ಪ್ರಮುಖರಾದಂಥ ರಾಜೇಶ್ ಗಿರಿ ಅವರು, ಇವರೆಲ್ಲರೂ ಒಂದು ನಮ್ಮ ನೇತೃತ್ವದಲ್ಲಿ ಈ ಹನುಮಾನ್ ಮಾಲಾ 13ನೇ ವರ್ಷದ ಹನುಮಾನ್ ಮಾಲಾನ ಮಾಡ್ತಾ ಇದ್ದೀವಿ. ಡಿಸೆಂಬರ್ 13ನೇ ತಾರೀಕಿಗೆ ನಾವು ಇಲ್ಲಿಂದ ಕಿಸ್ಕಿಂದ್ ಅಂತ ಏನು ಹೇಳ್ತೀವಿ, ಹನುಮಾನ್ ಜನ್ಮಸ್ಥಳ ಅಂತ ಏನು ಹೇಳ್ತೀವಿ, ಅಲ್ಲಿ ಹೋಗಿ ಈ ಮಾಲೆಯನ್ನು ವಿಸರ್ಜನೆ ಮಾಡಿ ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಆನೆಗುಂದಿ ಅಂಜನಾದ್ರಿ ಬೆಟ್ಟ ಅಂತ ಏನು ಹೇಳ್ತೀವಿ, ಅಲ್ಲಿ ಹೋಗಿ ನಾವು ಈ ಮಾಲೆ ವಿಸರ್ಜನೆಯನ್ನು ಮಾಡಿ ಬರ್ತಾ ಇದ್ದೀವಿ. ನಮ್ಮ ದಾಂಡೇಲಿ ಯುವಕರಲ್ಲಿ ಕೇಳ್ಕೋದಿಷ್ಟೇ, ತಾವುಗಳು ಕೂಡ ಬಂದು ಈ ಹನುಮಾನ್ ಮಾಲೆಯನ್ನು ಧರಿಸಿ ತಾವುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತೇಳಿ ಕೇಳ್ಕೊತಾ, ಮುಂಬರುವ ದಿನದಲ್ಲಿ ನಮ್ಮ ಸಂಘಟನೆಯನ್ನು ಬಜರಂಗ ದಳವನ್ನು ಗಟ್ಟಿ ಮಾಡೋಕ್ಕೋಸ್ಕರ ಈ ಹನುಮಾನ್ ಮಾಲೆಯನ್ನು ಧರಿಸ್ತಾ ಇದ್ದೀವಿ. ಹಾಗಾಗಿ ತಾವುಗಳು ಕೂಡ ಬಂದು ಬಜರಂಗ ದಳವನ್ನು ಸೇರಿಕೊಂಡು ಈ ಹನುಮ ಮಾಲ ದೀಕ್ಷೆಯನ್ನು ಪಡ್ಕೋಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ.